ಹಲೋ ವೆಲ್ಕಮ್ ಬ್ಯಾಕ್ ಟು ನಳಿನಾಜ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ವಿಶೇಷತೆ ಏನಪ್ಪ ಅಂದರೆ, ಹೋದ ವಿಡಿಯೋದಲ್ಲಿ ನಮ್ಮ ಮನೇಲಿ ಹಸುಗಳಿವೆ ಅಂತ ತಿಳಿಸಿದ್ನಲ್ಲ, ಆ ಹಸುಗಳ ಬಗ್ಗೆ ಇವತ್ತು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಹಸುಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ನಮ್ಮದು ವ್ಯೂವರ್ಸ್ಗೆ ನಿಮ್ಮ ಪರಿಚಯ ಬೇಕಿತ್ತು. ನಮ್ಮದು ವಿಜಯನಗರ ಡಿಸ್ಟಿಕ್ಕು ಕೂಡ್ಲಿಗಿ ತಾಲೂಕು ಅಮ್ಮನಕೇರಿ ಗ್ರಾಮವಾಸಿ. ಟೋಟಲ್ ಆಗಿ ನಿಮ್ಮದು ಹಸುಗಳು ಎಷ್ಟಿವೆ? ನಮ್ಮದು 6 ಹಸುಗಳಿದಾವೆ ರೀ. ಅದರಲ್ಲಿ ಹಾಲು ಕೊಡೋದೆಷ್ಟು? 4 ಹಸು ಹಾಲು ಕೊಡ್ತವೆ, ಇನ್ನೆರಡು ಗಬ್ಬಿದಾವೆ. ಒಂದೊಂದು ಹಸು ಎಷ್ಟು ಹಾಲು ಕೊಡ್ತಾವ್ರಿ? 8, 9 ತಿಂಗಳು. ನೀವು ಈ ಹಸು ಸಾಗಾಣಿಕೆಯನ್ನು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ನಮ್ಮ ಅಪ್ಪಾಜಿಯವ್ರು ಬಂದುಬಿಟ್ಟು 20 ಇಯರ್ಸಿಂದ ಮಾಡಿದ್ವಿ. 20 ಇಯರ್ಸ್ ಆಗಿದೆ ಆಲ್ರೆಡಿ. ನಿಮ್ಮ ಮನೆಗೆ ಯಾವ್ಯಾವ ರೀತಿ ಹಸುಗಳು ಇದಾವೆ? ನಮ್ಮ ಮನೇಲಿ ಇರೋದೆಲ್ಲ ಜರ್ಸಿ ಮೊದಲಿಗೆ ಇದ್ವು, ಇವಾಗೆಲ್ಲ HF ಮಾಡ್ಕೊಂಡಿದ್ದೀವಿ. ಒಂದ್ಲಿ HF ಇದಾವೆ. ಈಗ ಒಂದೊಂದು ಆಕಳ ಎಷ್ಟೆಷ್ಟು ಬೀಳ್ತಾವ್ರಿ? 8, 9 ಲೀಟ್ರ್ ಇಂತಾವೆ. ಅಲ್ಲಲ್ಲ, ಒಂದೊಂದು ಆಕಳ ತಗೊಳಕಂದ್ರೆ ಒಂದು ಆಕಳ ತಗೊಳಕಂದ್ರೆ ಈಗ 60-70 ಸಾವಿರ ಬೇಕ್ರಿ. ನಾವು ಅದಕ್ಕೆ ಅಷ್ಟೊಂದು ಅಮೌಂಟ್ ಹಾಕಕ್ಕೆ ಹೋಗಲ್ಲ. ಇಲ್ಲೇ ಲೋಕಲ್ನಾಗ ಉಳಿದ 20 ಸಾವಿರ 30 ಸಾವಿರ ಕಿರ್ಕೊಂಬಂದು ಅದನ್ನೇ ಚೆನ್ನಾಗಿ ಮೇಯಿಸ್ಕೊಂಡು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದೀವಿ. ನಿಮ್ಮ ಅಪ್ಪಾಜಿಯವರು ಹಾಲು ಕರೆಯಲ್ವಾ? ಕರೀತಾರ. ಇವತ್ತು ನಾನು ಕೆಲ್ಸಕ್ಕೆ ಹೋಗಿಲ್ಲಲ್ಲ, ಇವತ್ತು ರಜಾ ತಗೊಂಡು. ನೀವೇನು ವರ್ಕ್ ಮಾಡ್ತೀರಿ? ನಾವು ಡ್ರೈವರ್. ನೀವ್ಯಾರು? ಡ್ರೈವರ್. ಓಕೆ. ಎಲ್ಲ ಹಸುಗಳ್ನು ನೀನೇ ಮೇಂಟೈನ್ ಮಾಡ್ತೀಯಾ ಅಥವಾ ಯಾರು ಮೇಂಟೈನ್ ಮಾಡ್ತಾರೆ? ನೀವು ಯಾರು ಇಲ್ದಾಗ? ಎಲ್ಲ ನಾವು ಮೂವರೇ ಮೇಂಟೈನ್ ಮಾಡೋದು. ನಮ್ಮ ಫಾದರು, ನಾನು, ನಮ್ಮಮ್ಮ. ಉಳಿತತಾ ಹಂಗಾರೆ? ಉಳಿತೈತ್ರಿ. ಇದ್ರಲ್ಲಿ ಕಷ್ಟ ಬೀಳ್ಬೇಕು. ಕಷ್ಟ ಬಿತ್ತ ಅಂದ್ರೆ ಚೆನ್ನಾಗಿದೆ. ಕಷ್ಟ ಬಿದ್ರೆ ಬೆನಿಫಿಟ್ ಇದೆ. ಇದೆ. ಹೈನುಗಾರಿಕೆಯಲ್ಲಿ ಲಾಸ್ ಏನಾಗಲ್ಲ. ಸ್ವಲ್ಪ ಆಕಳುಗಳು ತಗೊಂಬರ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿರೋ ಆಕಳುಗಳು ನೋಡ್ಬಿಟ್ಟು ತಗೊಂಬರ್ಬೇಕು. ಓಕೆ. ಹಂಗಾರೆ ನೀವು ಎಲ್ಲಿ ತಂದಿದ್ದ ಹಸುಗಳನ್ನ? ನಾವು ಆಲ್ರೆಡಿ ನಮ್ಮ ಫಾದರ್ ಮನೆಯಲ್ಲೇ ಇದ್ವು, ಅವನೇ ಕಂಟಿನ್ಯೂ ಮಾಡ್ಕೊಂತ ಒಂದರಿಂದ ಒಂದಾಗಿ ಇವಾಗ. ಹೌದು, ಆಕ್ಚುಲಿ ನಾನು ಕೇಳೋದು ಮರ್ತೆ, ನೀವು ಡ್ರೈವರ್ ಅಂದ್ರಲ್ಲ, ಯಾವ ಏನು ಓನ್ ಕಾರ್ ಐತಾ ಅಥವಾ? ಇಲ್ಲ, ನಾನು ವೆಸ್ಟರ್ನ್ ಸ್ವಿನ್ ಟೆಕ್ನಾಲಜಿಲಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ಅದರಲ್ಲಿ ಡ್ರೈವರ್ ಕೆಲಸ ನಮ್ದು, ಡ್ರೈವಿಂಗ್ ಮಾಡ್ತೀವಿ. ಇಷ್ಟೆಲ್ಲ ಹಸುಗಳು ಮೇಂಟೈನ್ ಮಾಡ್ಕಂತ ಡ್ರೈವರ್ ಕೆಲಸ ಮಾಡ್ತಿದ್ದೀರಿ? ಮಾಡ್ತೀವಿ. ಬೆಳಗ್ಗೆ 8 ಹೋಗ್ತೀವಿ, ಸಾಯಂಕಾಲ 5 ಗಂಟೆಗೆ ಬರ್ತೀವಿ. ಬಂದ್ಬಿಟ್ಟು ಹಂಗೆ ಹಾಲು ಕರೆಯೋದು, ಹಾಕೋದು, ಮತ್ತೆ ಬೆಳಗ್ಗೆ ಹಾಲ್ಗಿಲ್ ಕರೆದಾಕಿ ಮತ್ತೆ ಕೆಲ್ಸಕ್ಕೆ ಹೋಗ್ತೀವಿ. ನಿಮ್ಮ ಅಮ್ಮ ಅಪ್ಪಾಜಿಯವರು? ಅಮ್ಮ ಅಪ್ಪಾಜಿಯವರು ಅವರು ಅದರಲ್ಲೇ ಕುಕ್ಕಿಂಗ್ ಮಾಡ್ತಾರೆ. ಅವರು ಬೆಳಗ್ಗೆ 6 ಗಂಟೆಗೆ ಹೋಗಿ ಮತ್ತೆ ಅಡುಗೆ ಮಾಡಿಟ್ಟು 8:30, 9 ಗಂಟೆಗೆ ಬರ್ತಾರೆ. ಮತ್ತೆ ಬಂದ್ಬಿಟ್ಟು ಸ್ಕೂಲ್ ನೋಡ್ಕೊತಾರೆ. ನೋಡ್ಕೊಂಡು ಮತ್ತೆ ಈವ್ನಿಂಗ್ 5 ಗಂಟೆಗೆ ಹಂಗೆ ಹೋಗ್ತಾರೆ. ಮತ್ತೆ ರಾತ್ರಿ 8:30 ಹಂಗೆ ಬರ್ತಾರೆ. ಬಂದ್ಬಿಟ್ಟು ಎಲ್ಲ ನೋಡ್ಕೊಂಡು ಮೇಂಟೈನ್. ಅಂದ್ರೆ ನೀವು ಆಕಳ ಸಾಗಾಣಿಕೆ ಒಂದೇ ಅಲ್ಲ, ವೆಸ್ಟ್ ಹೌಸ್ ಕಂಪ್ನಿಯಲ್ಲಿ ನಿಮ್ಮ ಅಮ್ಮನೂ ಕುಕ್ಕಿಂಗ್ ಮಾಡ್ತಾರೆ. ಆ ಕೆಲ್ಸದ ಜೊತೆ ಈ ಕೆಲಸನೂ ಮಾಡ್ಕೊಂಡು ಹೋಗ್ತೀರಿ. ಹಂಗಾರೆ 60ರಿಂದ 70 ಸಾವಿರ ನಿಮ್ಮ ಪೇಮೆಂಟು? ಹ್ಞೂ ರೀ, 60ರಿಂದ 70 ಸಾವಿರ ತಗೊತೀವಿ. ಅದ್ರಲ್ಲಿ ಖರ್ಚು ಇರುತ್ತಲ್ರಿ, ಖರ್ಚು ಇಲ್ಲದೆ ಯಾವುದು ಇದೆ, ಎಲ್ಲ ಖರ್ಚು ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಉಳಿತು. ಸೈಡ್ ಬಿಸ್ನೆಸ್ ಇದ್ದಂಗೆ ಇದೆ ಇದು ಒಂಥರ. ಆದ್ರೂ ಮೇಂಟೈನ್ ಮಾಡಿದ್ರ ಲಾಸ್ ಏನಲ್ಲ ಹಸುಗಳು? ಏನು ಲಾಸ್ ಏನಾಗಲ್ಲ, ಚೆನ್ನಾಗಿದೆ. ಎಲ್ಲರೂ ಮಾಡಿ. ಹಂಗಾದ್ರೆ ಈ ಹಸುಗಳಿಗೆ ಏನಾದ್ರೂ ಆರಾಮಿಲ್ದಂಗ ಆದ್ರೆ? ಆರಾಮಿಲ್ದಂಗೆ ಆದ್ರೆ ಇಲ್ಲೇ ನಮ್ಮ ಲೋಕಲ್ ಸೆಕ್ರೆಟರಿ ಇದಾರೆ, ಆಲ್ ಇಂಡಿಯಾ ನಂದಿನಿ ಸೆಕ್ರೆಟರಿ ಇದಾರೆ. ಹಸುಗಳಿಗೆ ಯಾವ್ಯಾವ ತರ ಫುಡ್ ಕೊಡ್ತೀರಿ? ನಾವು ಅಕ್ಕಿ ಹಿಂಡಿ ಬಂದು ಶೇಂಗಾ ಹಿಂಡಿ, ನಂದಿನಿ ಪೇಣಿ, ಒಂದು 2 ಇಲ್ಲೇ ಇದಾರೆ ನಿಮ್ KMF ನಲ್ಲಿ ಎಲ್ಲ ಹಸುಗಳಿಗೂ ಸೇಮ್. ಎಷ್ಟು ಕೆಜಿ ಹಾಕತ್ರಿ? ಅದು ಚೆನ್ನಾಗ್ ಆಯ್ತು ಬಿಡ್ರಿ. ಒಂದು 4-5 kg ಬರುತ್ತೆ. ಈಗ ಕೆಲವೊಂದ್ ಕಡೆ ಡಾಕ್ಟ್ರೇ ಬರ್ಬೇಕಲ್ಲ? ಅವು ಹಂಗೆ ಕೆಲವೊಂದ್ ಕಡೆ ಡಾಕ್ಟರ್ಗಳೇ ಬರ್ಬೇಕು. ಫುಡ್ ಕೊಡ್ತೀವಿ. ಅದೇ ತರ ಆ ಕಡೆ ಏನಂಗಿಲ್ಲ. ನಮ್ಮ KMF ಸೆಕ್ರೆಟರಿ ಚೆನ್ನಾಗಿದ್ದಾರೆ ಎಲ್ಲದರಲ್ಲೂ. ಇದು ನೆಲ್ಲುಲ್ಲ? ನೆಲ್ಲೂರು. ಇವು ಹಾಲ್ನ ಎಲ್ಲಿ ತಗೊಂಡೋಗಿ ಹಾಕ್ತಿರಿ? ನಿಮ್ಮೂರಲ್ಲೇ ಇದೆ ಡೈರಿ? ಹೌದು, ನಮ್ಮ ಮನೆ ನಿಯರ್ ಬೈ ಇದೆ, ಹತ್ರ ಇದೆ. ಹೌದಾ? ಕ್ಯಾನ್ ಅವರೇ ಕೊಡ್ತಾರಾ? ಕ್ಯಾನ್ ಅವ್ರದ್ದೇ ಇದೆ, KMF. ನೀವು KMF ಹಾಲು ಹಾಕ್ತೀರಿ. ಈ ಹಸು ಎಷ್ಟು ಲೀಟ್ರ್ ಹಾಲು ಕೊಡ್ತತಿ? 8 ಇಲ್ಲ 9 ಲೀಟ್ರ್ ಕೊಡ್ಬೇಕು. ಹೌದಾ? ಅದೇ 15 ಲೀಟ್ರ್ 20 ಲೀಟ್ರು ಹಾಲು ಕೊಡ್ತವೆ ಅಂತಾರಲ್ಲ, ನಿಮ್ಮ ಹತ್ರ ಆ ಥರ ಹಸುಗಳು ಯಾವ ಇಲ್ವಾ? ನಮ್ಮ ಹತ್ರ ಲಾಸ್ಟ್ 10 ಲೀಟ್ರ್ ಕರೆಯೋದು, ಅದ್ರ ಮೇಲೆ ಇಲ್ಲ ನಮ್ಮ ಹತ್ರ. ಅವು 12 ಲೀಟ್ರ್ ಕೊಡೋವು
ಜಾಸ್ತಿ ನಮ್ಮ ಹತ್ರ ಇಲ್ಲ, ಲಾಸ್ಟ್ 10 ಲೀಟ್ರ್. ಓಕೆ. ಅಂಥ ಹಸುಗಳು ನಮ್ಮ ಕೈಲಿ ಮೇಂಟೈನ್ ಮಾಡೋದು ಆಗಲ್ಲ. ಈ ಹಸ ಎಷ್ಟು ಲೀಟ್ರ್ ಕೊಡುತ್ರಿ? 10, 12, 11. ಹೌದ್ರಾ? ಚೆನ್ನಾಗಿ ಮೇಸಿದ್ರೆ 12 ತನಕ ಕರಿತೈತಿ. ಓಕೆ. ಮಿಷಿನ್ ಹಾಕಿಂಡಲ್ವಾ ನೀವು? ನಾವು ಮಿಷಿನ್ ಇಲ್ರಿ, ಇವಾಗ ಕೈಲೇ ಹಿಂಡಿ ಬಿಡ್ತೀವಿ. ಓಕೆ. ಈ ಹಸುಗಳಿಗೆ ಮ್ಯಾಟ್ ಗೀಟ್ ಏನು ಹಾಕಲ್ಲೇನ್ರಿ? ಹಾಕಲ್ರಿ, ಹಂಗೆ ಕಟ್ಟಿ ಕಾಂಕ್ರೀಟ್ ಹಾಕಿ ಅದ್ರ ಮೇಲೆ ಕಟ್ಟದ. ನೀವು ಹಸು ಜೊತೆಗೆ ಈ ಎಮ್ಮಿನೂ ಸಾಕ್ತೀರಾ? ಹಾಂ, ಮನೆಗೆ ಉಣ್ಣಕ್ಕೆ ಇಟ್ಕೊಂಡಿವ್ರಿ. ನಿಮ್ದು ಹೊಲ ಎಷ್ಟೈತ್ರಿ? ಹೊಲ ಇಲ್ರಿ ನಾವು. ಇವಕ್ಕೆ ಸ್ನಾನ ಎಷ್ಟು ದಿನಕ್ಕೊಮ್ಮೆ ಮಾಡಿಸ್ತೀರಿ? ನಾವು 2 ದಿನಕ್ಕೊನ್ನಕ್ಕೆ ಮಾಡಿಸ್ತೀವಿ. ಇವು ಹಾಲು ಕರೆ ಟೈಮಿಂಗ್ ಯಾವ್ದ್ರಿ? ನಾವು ಬೆಳಿಗ್ಗೆ 5ಕ್ಕೆ ಕರಿತೀವಿ, ಸಾಯಂಕಾಲ 5ಕ್ಕೆ. ನೀವು ಹಸುಗಳಿಗೆ ಏನು ಮೇವು ಹಾಕ್ತೀರಿ? ನಾವು ನೆಲ್ಲುಲ್ಲು ಹಾಕ್ತೀವಿ ಬೆಳಗ್ಗೆ, ಮತ್ತು ಮಧ್ಯಾಹ್ನ ರೌದಿ ಹಾಕ್ತೀವಿ. ಸಾಯಂಕಾಲ ಟೈಮಲ್ಲಿ ಮಳೆಗಾಲದಲ್ಲಿ ಈ ಥರದ ಹಸಿಮೇವು ಹಾಕ್ತೀವಿ. ಇದು ಓನ್ ಟಿಂಪ ನಿಮ್ದೆ? ಹಸುಗಳಿಗಾಗಿ ಮೇವು ತರಕ್ಕೆ ಇಟ್ಕೊಂಡಿರಾ? ಹಾಂ, ಇದು ನಮ್ಮದೇ ಮಾವರ್ದಿದೆ ಟಿಂಪ. ಮೊನ್ನೆ ಏನು ಕೆಲಸ ಇಲ್ಲದಕ್ಕೆ ತಗೊಂಬಂದು. ಈ ಹಸುಗಳಿಗೆ ಸೆಡ್ ಹಾಕಿರಲ್ಲ, ಇದು ಗೌರ್ಮೆಂಟಿಂದ ಬಂದಿತ್ತಾ? ಇಲ್ರಿ, ನಾವು ಬಂಡವಾಳ ಹಾಕಿ ಮಾಡ್ಕೊಂಡಿರೋದು. ಯಾವಾಗ್ರಿ? ಇವೆಲ್ಲ 10 ವರ್ಷ ಆಯ್ತು. 10 ವರ್ಷ ಹಿಂದೆ ಮಾಡಿದ್ವಿ. ಇದೆಲ್ಲ ಹಸುಗಳಿಗೆ ಮೇವು ಹಾಕ್ತಿರಲ್ಲ, ಇದೆಲ್ಲ ನಿಮ್ಮ ಹೊಲದ? ಇದೆಲ್ಲ ನಮ್ಮ ಹೊಲದ್ದಲ್ರಿ, ನಮ್ಮದು ಹೊಲ ಇಲ್ಲ. ನಾವು ಇಯರ್ಲಿ 1 ಟೈಮು ಎಲ್ಲ ತೊಗೊತೀವಿ. ಅಂದರೆ ಎಷ್ಟು ಖರ್ಚಾಗ್ತತಿ ಈಗ ಮೇವಿಗೆ ವರ್ಷಕ್ಕೆ? ಮೇವಿಗೆ ನಮ್ಮದು 1 ಲಕ್ಷ ಹೋಗುತ್ತೆ ರೀ ವರ್ಷದಲ್ಲಿ, ಇಯರ್ಲಿ. ಅಲ್ಲಿ ಇಲ್ಲಿ ಎಲ್ಲ ತೊಗೊತೀವಿ ನಾವು. ಚಿಕ್ಕ ಪುಟ್ಟ ರೌದಿ ಅದು ಇದು ಸಿಗುತ್ತೆ. ರೌದಿ ಮತ್ತೆ ಏನಾಗ್ತೀರಿ? ನೆಲ್ಲುಲ್ಲು ಹಾಕ್ತೀವಿ ರೀ. ಇದು ಏನ್ರಿ? ಇದು ಮೆಕ್ಕೆಜೋಳದ ರೌದಿ ರೀ. ಮಳೆ ಬಂದಿತ್ತು, ಅದಕ್ಕೆ ಪಾಟ್ ಹಾಕಿದ್ವಿ. ಹಂಗಾರೆ ಮತ್ತೆ ಇದು ಹಸುಗಳು ಗೊಬ್ಬರ ಏನು ಮಾಡ್ತೀರಿ? ಗೊಬ್ಬರ ಕೊಯ್ಲಿದೆ ಬನ್ನಿ. ಇದು ಇಯರ್ಲಿ 1 ಟೈಮ್ ಸೇಲ್ ಮಾಡ್ತೀವಿ ರೀ. ಇದೇ ಅಮೌಂಟ್ ತಗೊಂಡು ಹೋಗ್ಬಿಟ್ಟು ನಾವು ಹಸುಗಳು ಮೇವಿಗೆ ಹಾಕ್ತೀವಿ ರೀ. ಹೌದಾ? ಹಂಗಾರೆ ಈ ಗೊಬ್ಬರ ಮಿನಿಮಮ್ ಎಷ್ಟಕ್ಕೆ ಹೋಗ್ಬೋದು ನಿಮ್ಮ ಅಂದಾಜು? ಇವತ್ತು ಬಂದಿದ್ರಿ, ಈಗ ಆಲ್ರೆಡಿ 68,000 ಕೇಳಿದ್ದಾರೆ. ನಾವು ಒಂದು 90,000 ಹೇಳಿದೀವಿ. ನೋಡ್ಬೇಕು, ಬಂದ್ರೆ ಹೆಚ್ಚು ಮಾಡಿ ಕೊಡ್ಬೇಕು. ಅಂದ್ರೆ ಪ್ಯೂರ್ ಗೊಬ್ಬರನೇ, ಯಾವುದು ಇದರಲ್ಲಿ ಏನು ಕಸ ಇಲ್ಲ, ಬೇರೆ ಸಗಣಿನೇ ಇದೆ. ಚೆನ್ನಾಗಿದೆ, ಹೊಲಗಳಿಗೆ ಚೆನ್ನಾಗಿ ಬೆಳೆ ಬರುತ್ತೆ. ಓಕೆ. ಪೇಮೆಂಟ್ ಎಷ್ಟಾಗ್ಬೋದ್ರಿ ತಿಂಗಳಿಗೆ ನಿಮ್ದು? ನಮ್ದು 60,000 ರಿಂದ 70,000 ಆಗುತ್ತೆ ರೀ ತಿಂಗಳಿಗೆ. ಅಂದ್ರೆ 15 ದಿನಕ್ಕೇನಲ್ಲ, ನಿಮ್ದು ತಿಂಗಳ ಪೇಮೆಂಟ್? ನಮ್ದು ತಿಂಗಳ ಪೇಮೆಂಟ್ 5ನೇ ತಾರೀಕಿಗೆ ಇಲ್ಲ 6ನೇ ತಾರೀಕಿಗೆ ಆಗುತ್ತೆ. ಓಕೆ. ಹಂಗಾರೆ 50,000 ರಿಂದ 60,000? 60,000 ರಿಂದ 70,000 ಆಗುತ್ತೆ. 70,000. ಓಕೆ. ಅಂದ್ರೆ ಈಗ ಲಾಭ ಎಷ್ಟಾಗ್ಬೋದ್ರಿ ಇದ್ರಲ್ಲಿ? ಬಂದ್ಬಿಟ್ಟು 60 ಇಲ್ಲ 70,000 ಆಯ್ತಂದ್ರೆ ಒಂದು 30,000 ಖರ್ಚು ಹೋಗುತ್ತೆ. ಮಿಕ್ಕಿದ್ದು ಸ್ವಲ್ಪ 40,000 30,000 ಉಳಿತೈತಿ. ಹಂಗಾದ್ರೆ ಯಾರಾದ್ರೂ ಮಾಡ್ಬೋದಾ ಈ ಹಸುಗಳು ಸಾಗಾಣಿಕೆ? ಮಾಡ್ಬೋದಾ? ಉಳಿತತಾ? ಹಾ, ಉಳಿತದೆ, ಏನು ಲಾಸ್ ಇಲ್ಲ, ಮಾಡ್ಬೋದು, ಚೆನ್ನಾಗಿದೆ. ಇದಿಷ್ಟು ಇವರ ಹಸು ಸಾಗಾಣಿಕೆಯ ವಿಡಿಯೋ ಆಗಿತ್ತು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ವಿಡಿಯೋನ ಫುಲ್ ನೋಡಿ, ಎಲ್ಲಿ ಸ್ಕಿಪ್ ಮಾಡಿದೆ.